समस्तगुणसम्पूर्णं सर्वदोषविवर्जितं नारायणं नमस्कृत्य गीता तात्पर्यमुच्यते। स्वस्त्यस्तु सतां हरिः ओम्। ऊर्ध्वं गच्छन्ति सत्त्वस्थाः मध्ये तिष्ठन्ति राजसाः जगन्यगुणवृत्तिस्थाः अधो गच्छन्ति ತಾಮಸಾः। ಮೇಲಿನ ಸ್ತರದಲ್ಲಿ ಇರುವಂಥವರು ಮೇಲ್ಮುಖವಾದ ಉತ್ತಮ ಚಿಂತನೆಗಳನ್ನೇ ಮಾಡ್ಕೊಳ್ತಾ ಹೋಗ್ತಾರೆ. ಇನ್ನು ಕೆಲವರು ತಮಗೆ ಸಿಕ್ಕಿದ ಅಂಶವನ್ನ, ಲಾಭವನ್ನ ಸ್ವಲ್ಪ ಉತ್ತಮ ಕಾರ್ಯಕ್ಕಾಗಿಯೂ ಬಳಸ್ತಾರೆ, ಜೊತೆಗೆ ಸ್ವಲ್ಪ ಸ್ವಾರ್ಥಕ್ಕಾಗಿ ಉಳಿಸ್ಕೊಳ್ತಾರೆ. ಇವರು ಮಧ್ಯದಲ್ಲಿ ನಿಂತು ಬಿಡ್ತಾರೆ. ಇನ್ನು ಜಗನ್ಯ ಗುಣವೃತ್ತಿಸ್ಥಾಹ, ಲೋಕದ ಹಾನಿಯೇ ತಮ್ಮ ಕಾರ್ಯಭಾರ, ಅದಕ್ಕೂ ಅವರಕ್ಕೆ ಜಘನ್ಯ ಗುಣ. ಜಘನ್ಯ ಅಂದ್ರೆ ಎಲ್ಲವೂ ಒಂದು ರೀತಿ ಹಾಳು, ಹಾನಿ, ಕನಿಷ್ಠ ಮಟ್ಟದ ಚಿಂತನೆ, ತುಂಬಾ ಕೆಳಮಟ್ಟದ ಚಿಂತನೆ ಆಗಿರುತ್ತೆ. ಜಗನ್ಯ ಗುಣವೃತ್ತಿಸ್ಥಾಹ ಅಧೋ ಗಚ್ಚಂತಿ ತಾಮಸಾಹ ಅಂತ ಹೀಗೆ ಬಹಳ ಸಮಾಜಕ್ಕೆ ಘಾತುಕರಾಗಿರುವ ಅಥವಾ ತೀರಾ ನಿರುಪಯುಕ್ತರಾದ ರೀತಿಯಲ್ಲಿ ಬದುಕೋರಾಗ್ತಾರೆ ಅಂತ ಹೇಳಿ, ಗುಣೇಭ್ಯ ಅನ್ಯಂ ಕರ್ತಾರಂ ನ ದ್ರಷ್ಟ ಯದಾ ನ ಅನುಪಶ್ಯತಿ. ಇಲ್ಲಿ ಎಲ್ಲದರ ಹಿಂದೆ ಇರುವಂತದ್ದು ಗುಣೇಭ್ಯ ಅನ್ಯಂ ಕರ್ತಾರಂ ನ ದ್ರಷ್ಟ ಅನುಪಶ್ಯತಿ. ಎಲ್ಲ ವ್ಯಕ್ತಿಗಳ ಹಿಂದೆ ಅಥವಾ ಯಾವುದೇ ಒಂದು ಕಾರ್ಯದ ಹಿಂದೆ ಕೆಲಸ ಮಾಡುವುದು ಗುಣಗಳು ಹೊರತು ವ್ಯಕ್ತಿ ಅಲ್ಲ. ಆ ಗುಣಗಳ ಪ್ರಭಾವದಿಂದ, ಗುಣಗಳ ವ್ಯವಸ್ಥೆಯಿಂದ ಹೆಚ್ಚು ಕಮ್ಮಿ ಲೋಕದ ಸುಖ ದುಃಖ, ನೋವು ನಲಿವು, ಗೆಲುವು ಸೋಲು, ಹಾನಿ ಲಾಭ ಇತ್ಯಾದಿಗಳು ಉಂಟಾಗ್ತಾ ಇರ್ತವೆ. ಯಾರು ಬದುಕನ್ನ ಗುಣೇಭ್ಯಶ್ಚ ಪರಂ ವೇತ್ತಿ ಮದ್ಭಾವಂ ಸೋಧಿ ಗಚ್ಚತಿ. ಯಾರು ಗುಣಗಳಿಗಿಂತ ಮಿಗಿಲಾಗಿ ನನ್ನನ್ನ ಕಾಣುತ್ತಾನೋ ಅವನು ನನ್ನಂತೆಯೇ ಗುಣಗಳನ್ನ ಮೀರಿದವನಾಗಿ, ಯಾಕೆಂದ್ರೆ ನಾನು ತ್ರಿಗುಣಾತೀತ, ತ್ರೈಗುಣ್ಯವರ್ಜಿತಮಜಂ ವಿಭುಮದ್ಯಮೀಶಂ ಅಂತಾನೆ ಸ್ತೋತ್ರ ಮಾಡುದಲ್ವಾ ಆರಂಭದ ಮಂಗಳ ಪದ್ಯದಲ್ಲಿ. ಅವನ ತ್ರೈಗುಣ್ಯವರ್ಜಿತಂ ಅಂತ ತಿಳ್ಕೊಂಡ್ರೆ ಅದು ಮದ್ಭಾವ, ತ್ರೈಗುಣ್ಯವರ್ಜಿತತ್ವ ಭಾವವನ್ನ ಅಧಿಗಚ್ಚತಿ, ಹೊಂದುತ್ತಾನೆ. ತುಂಬಾ ಸಹಜವಾಗಿ ಲೋಕದಲ್ಲಿ ಗುಣಗಳ ಪ್ರಭಾವಕ್ಕೊಳಗಾದಾಗ ಆಯಾ ವ್ಯಕ್ತಿಗಳನ್ನ ಎಲ್ಲರೂ ನಿಂದಿಸ್ತಾ ಹೋಗ್ತಾರೆ. ಆದ್ರೆ ಆ ಗುಣಗಳ ಪ್ರಭಾವದಿಂದ ಆದ ಕರ್ಮ, ಆ ಕರ್ಮದ ಪ್ರಭಾವದಿಂದ ಪುಣ್ಯಪಾಪ, ಆ ಪುಣ್ಯಪಾಪದಿಂದಾಗಿ ಕೆಟ್ಟ ಅಥವಾ ಒಳ್ಳೆಯ ಫಲ, ಇದು ಗುಣಗಳದ್ದೇ ಬೇರಾದ್ರಿಂದಾಗಿ ಗುಣಗಳನ್ನೇ ನೇರವಾಗಿ ಎಲ್ಲ ಕ್ರಿಯೆಗಳಿಗೆ ಮುಖ್ಯ ಭಾಗಿದಾರ ಅನ್ನುವಂತೆ ಈ ಮಾತು ಇಲ್ಲಿ ನಿರೂಪಣೆಗೊಂಡಿದೆ. ನಾಣ್ಯಂ ಗುಣೇಭ್ಯ ಕರ್ತಾರಂ ಏತೇಭ್ಯ ಸತ್ವಾದಿ ಗುಣೇಭ್ಯ ಅನ್ಯಂ ಕರ್ತಾರಂ ಈಶಂ ಯದಾ ಪಶ್ಯತಿ ತದೈವ ಅಯಂ ನಾ ಪುರುಷಃ. ಈ ಗುಣಗಳು ಕಾರಣ ಅನ್ನೋದು ಒಂದು ಕೆಲಸ, ಅಂದ್ರೆ ಅವುಗಳ ರೆಫರೆನ್ಸ್ ಮೇಲೆನೆ ಬದುಕಿನ ಏರಿಳಿತಗಳು ಉಂಟಾಗ್ತವೆ. ಆದ್ರೆ ಇಲ್ಲಿ ಆಚಾರ್ಯರು ಇನ್ನೊಂದು ವಿಶೇಷವಾದ ಅರ್ಥವನ್ನ ಹೇಳ್ತಾ ಇದ್ದಾರೆ. ಸತ್ವಾದಿ ಗುಣೇಭ್ಯ ಅನ್ಯಂ ಅಂದ್ರೆ ದೇವರನ್ನ ಸತ್ವಾದಿ ಗುಣಗಳಿಗಿಂತ ಬೇರೆಯಾಗಿ ಕರ್ತೃವಾಗಿ ಯಾರು ಕಾಣ್ತಾನೋ ಅವನು ತದೈವ ಅಯಂ ನಾ, ಅವನೇ ಆಗ ಒಳ್ಳೆಯ ಒಬ್ಬ ಸಾಧಕನಾಗ್ತಾನೆ. ನಾ ಅನ್ನೋದಿಲ್ಲಿ ನಾ ಪುರುಷ ಅಂತ ಹಾಕಿದ್ದಾರೆ. ನಾ ಕೆಳಗ್ ಬನ್ನಿ ಅಂದ್ರೆ ಅಲ್ಲೇ ಮುಂದೆ ತಾತ್ಪರ್ಯದಲ್ಲಿ ಇದೆ. ಅಲ್ಲೇ ನೀವು ಎಲ್ಲಿ ಇದ್ರೋ ಅಲ್ಲೇ ಕೆಳಗಿದೆ. ನೀವ್ ಯಾವ ಶ್ಲೋಕದಲ್ಲಿ ಇದ್ರೋ ಅದೇ ಕೆಳಗಿತ್ತು. ಅದೇ ಏತೇಭ್ಯ ಸತ್ವಾದಿ ಗುಣೇಭ್ಯ ಅನ್ಯಂ ಕರ್ತಾರಂ, ಈ ಗುಣಗಳಿಗಿಂತ ಮೀರಿದ, ಈ ಗುಣಗಳ ವ್ಯವಸ್ಥೆಯ ಒಳಗೆ ಬರದ ಬೇರೆ ಒಬ್ಬ ಕರ್ತೃವನ್ನ
ಒಬ್ಬ ವ್ಯಕ್ತಿ ಯಾವಾಗ ಕಾಣ್ತಾನೋ ಅವನು ಸಾಧಕನಾಗ್ತಾನೆ. ಕರ್ತಾರಂ ಈಶಂ ಯದಾ ಪಶ್ಯತಿ ತದೈವ ಅಯಂ ನ. ನೀವು ಆ ಶ್ಲೋಕವನ್ನು ನೋಡಿ ಮೇಲೆ ಬಿಡಿಸುವಾಗ 19ನೇ ಶ್ಲೋಕ ನಾ ಅಂತ ಮೇಲೆ ಅದರ ಮೇಲೆ ಒಂದು ಎಸ್ ಹಾಕಿದ್ದಾರೆ. ನಾ ಅನ್ನೋದು ಒಂದು ಪದ, ಅದು ನೃ ಶಬ್ದದ ರೂಪ. ನಾ ನರೌ ನರಹ, ನರಂ ನರೌ ನರಹ, ನರಂ ನರೌ ನೃ. ಅದು ನೃಣ ನೃಭ್ಯಾಂ ನೃಭಿಃ, ನೃಣೇ ನೃಭ್ಯಾಂ ನೃಭ್ಯಃ, ನೃ ನೃಭ್ಯಾಂ ನೃಭ್ಯಃ, ನೃ ನೃಭ್ಯಾಂ ನೃಭ್ಯಃ. ಇದು ಋಕಾರ ಅಂತವಾದ ಪುಲ್ಲಿಂಗದ ಶಬ್ದ. ಅದು ನಾ ಅಂತ ಆಗುತ್ತೆ, ಪ್ರಥಮ ವಿಭಕ್ತಿ ಏಕವಚನ. ನ ಅಂತ ಒಂದು ವಿಭಾಗ ಮಾಡ್ಬೋದು, ನ ಅನ್ಯಂ ನಾನ್ಯಂ, ಅದು ಬೇರೆ. ಅಂದ್ರೆ ಎಲ್ಲ ಕಾರಣ, ಅಂದ್ರೆ ಲೋಕದಲ್ಲಾಗುವಂತಹ ಈ ವ್ಯತ್ಯಾಸಗಳಿಗೆಲ್ಲ ಕಾರಣ ಗುಣಗಳೇ. ಆದ್ರೆ ಈ ಗುಣಗಳನ್ನ ಅಂಟಿಸಿಕೊಳ್ಳದವನೊಬ್ಬ ಇದ್ದಾನೆ ಅಂತ ಯಾರು ಸರಿಯಾಗಿ ತಿಳ್ಕೊಳ್ತಾನೋ ಅವನು ನಿಜವಾಗಿ ತಿಳಿದವ. ನಾ ಅಂದ್ರೆ ಪೂರ್ಣ ಪ್ರಜ್ಞಾವಂತನಾದ ಪುರುಷ ಅಂತ ಅರ್ಥ ಅದಕ್ಕೆ. ಅದನ್ನ ಆಚಾರ್ಯರು ಏತೇಭ್ಯಃ ಸತ್ವಾದಿ ಗುಣೇಭ್ಯಃ ಅನ್ಯಂ ಕರ್ತಾರಂ ಈಶಂ ಯದಾ ಪಶ್ಯತಿ, ಈ ಗುಣಗಳ ಬಲೆಯಲ್ಲಿ ಸಿಲುಕದ ಕರ್ತೃವಾದ ಎಲ್ಲವನ್ನು ನಡೆಸುವ ಭಗವಂತನನ್ನು ಯಾರು ಕಾಣುತ್ತಾನೋ ಅವನು ನಿಜವಾಗಿ ಕಂಡವ. ಅನ್ಯಥಾ ಪಶು ಸಮಃ, ದೇವರಿಗೂ ಗುಣಗಳ ಬಲೆಯನ್ನ ಕಟ್ಟುವವ. ಯಾಕೆ ದೇವ್ರು ನನಗೆ ಹೀಗ್ ಮಾಡ್ತಾನೆ, ಯಾಕೆ ದೇವ್ರು ನನ್ನ ಯೋಗ್ಯತೆಯನ್ನ ಬದಲಾಯಿಸಲ್ಲ, ಅಥವಾ ನಮ್ಗೆ ದೇವ್ರ ಮೇಲೆ ತುಂಬಾ ಕಂಪ್ಲೇಂಟ್ಸ್ ಇರುತ್ತೆ. ಅದು ನೋವಿನಿಂದ ಬರುತ್ತೆ. ಕೆಲವೊಂದು ದೇವರಿಗೆ ಅರ್ಥ ಆಗುತ್ತೆ ನೋವಿನಿಂದ ಬಂದದ್ದು ಯಾವುದು, ಉಪಾಸನೆ ಹಿನ್ನೆಲೆಯಲ್ಲಿ ಬರ್ತಾ ಇರೋದು ಯಾವುದು ಅಂತ ಗೊತ್ತಾಗುತ್ತೆ. ಆದ್ರೂ ನೋವಿನಿಂದಲೂ ನಾವು 10 ಸಲ ಹಾಗೆ ಹೇಳ್ತಾ ಹೋದ್ರೆ ಅದೇ ನಮ್ಮ ಒಳಗಿನ ಭಾವನೆಯಾಗಿ ಬದಲಾಗುವ ಸಾಧ್ಯತೆ ಇರುತ್ತೆ. ಅಂದ್ರೆ ಚಿಂತನೆಯಲ್ಲಿ ಲೋಪದೋಷಗಳು ಕೂಡ ಸಾಧನೆಯ ಮಟ್ಟವನ್ನ ಕೆಳಗೆ ಮಾಡುತ್ತೆ. ಅದರಿಂದಾಗಿ ತಪ್ಪಿಯೂ ಎಂಥ ಕಷ್ಟಗಳು ಉಂಟಾದಾಗಲೂ ನಾವು ದೂರುವ ಪ್ರವೃತ್ತಿಗೆ ಆಗಲ್ಲ. ಗೊತ್ತು, ಒಂದೇ ಸರ್ತಿಗದ ಆಗಲ್ಲ, ನಮ್ಗೆ ತಿದ್ಕೊಳ್ಳಿಕ್ಕೆ ಸ್ವಲ್ಪ ಸಮಯ ಬೇಕಾಗತ್ತೆ. ಆದ್ರೆ ಆದಷ್ಟು ಈ ವಿಷಯ ನಮ್ಗೆ ಎಚ್ಚರದಲ್ಲಿರ್ಬೇಕು. ಏನೇ ಆದ್ರೂ ಕೂಡ ದೇವರು ತಿಳಿಯದೆ ಮಾಡುವುದಲ್ಲ, ತಿಳಿದೇ ನಮ್ಮ ಅರ್ಹತೆಗೆ ತಕ್ಕಂಥದ್ದನ್ನೇ ವ್ಯವಸ್ಥೆ ಮಾಡಿರ್ತಾನೆ. ನಾನು ಇದರಲ್ಲಿ ಗುಣಗಳ ಅಥವಾ ಕರ್ಮಗಳ ವ್ಯವಸ್ಥೆಯಲ್ಲಿ ಲೋಪದೋಷಗಳಿಂದ ಕೂಡಿದವನು ಅಂತ ಚಿಂತಿಸ್ಬೇಕು ಹೊರತು, ನನಗೆ ಅರ್ಹತೆ ಇದ್ರೂ ಕೂಡ ದೇವರು ಅನುಕೂಲ ಮಾಡಿಕೊಡ್ಲಿಲ್ಲ ಅಂತಾಗ್ಲಿ, ಅರ್ಹತೆ ಇಲ್ಲದವರಿಗೆಲ್ಲ ಅನುಕೂಲ ಮಾಡಿ ಕೊಡ್ತಾನೆ ಅಂತಾಗ್ಲಿ, ಅಥವಾ ಸಮಾಜದಲ್ಲಿ ನಡೆಸುವಂತಹ ಪ್ರತಿಯೊಂದು ಅವ್ಯವಸ್ಥೆಗಳಿಗೆ ದೇವರು ಯಾಕೆ ಹೀಗೆಲ್ಲ ಮಾಡ್ತಾನೆ ಅಂತಾಗ್ಲಿ, ಇದನ್ನ ನಾವು ಸಮಾಜದ ಜವಾಬ್ದಾರಿನೂ ಅಲ್ಲ, ಅದು ಸಮಾಜದ ಜವಾಬ್ದಾರಿ ಅಲ್ಲ ಅಂದ್ರೆ ಹಾಗಲ್ಲ. ಅವರೇ ಸ್ವತಂತ್ರವಾಗಿ ಇದನ್ನ ಮಾಡಿ ನಾನು ಗೆದ್ದು ಬಿಡ್ತೇನೆ ಅಂತ ಅನ್ನುವ ವ್ಯವಸ್ಥೆಯೂ ಸಮಾಜಕ್ಕಿಲ್ಲ, ಆ ಅರ್ಹತೆಯೂ ಇಲ್ಲ ಸಮಾಜಕ್ಕೆ. ಆದ್ರೆ ಭಗವಂತ ಯಾಕೆ ಸುಮ್ಮನೆ ಕೂತಿದ್ದಾನೆ, ಅವನಿಗೆ ಅಸಹಾಯಕತೆ ಕಾಡ್ತಾ ಇದೆಯಾ ಅಂತನೂ ನಾವು ಚಿಂತಿಸುವುದು ತಪ್ಪು. ಅವನ ತಿಳುವಳಿಕೆಯಲ್ಲಿ ಇದ್ದೇ ಈ ವ್ಯವಸ್ಥೆಗಳು ನಡೀತಾ ಇದೆ. ನಮ್ಮ ಜವಾಬ್ದಾರಿ ಏನ್ ಹೇಳಿದಾನೆ, ಒಂದ್ ಕಡೆ ಹೇಳಿದಾನೆ ಸಮಸ್ಯೆ ಆದಾಗ ನಾವು ಅದನ್ನ ನಮ್ಮ ವ್ಯವಸ್ಥೆಯ ಅಡಿಯಲ್ಲಿ ಏನು ತಿದ್ದಬೇಕೋ ಅದು ನಾನು ತಿದ್ದಿ ಬಿಡ್ತೇನೆ ಅಂತಲ್ಲ, ತಿದ್ದುವುದು ನಮ್ಮ ಕರ್ತವ್ಯ ಅಂತ ತಿದ್ದುದು. ನಾನು ಸರಿ ಮಾಡಿ ಬಿಡ್ತೇನೆ ಅಂತನೂ ಅಲ್ಲ, ಅಥವಾ ಸಮಾಜದಲ್ಲಿ ದೇವರಿಗೆ ಯಾಕೆ ಏನು ಕೆಲಸನೇ ಇಲ್ವಾ, ಅವನಿರುದಾದ್ರೆ ಅವನೇ ಮಾಡೋದಿಲ್ಲ ಅಂದ್ಮೇಲೆ ನಾವ್ ಯಾಕೆ ಮಾಡ್ಬೇಕು ಅಂತನೋ, ಅಥವಾ ನಾವೇ ಮಾಡಿ ಆಗತ್ತೆ ಅಂದ್ಮೇಲೆ ಅವನ್ ಯಾಕಿರ್ಬೇಕು ಅಂತನೋ ಈ ತರದ ಅವ್ಯವಸ್ಥೆಯ ಚಿಂತನೆಗಳು ಬರಕೂಡದು ಅನ್ನೋದನ್ನ ಪಶು ಸಮಹ ಅಂತ ಎಚ್ಚರಿಕೆ ಕೊಟ್ರು. ಅನ್ಯಥಾ ಅಂದ್ರೆ ಎಷ್ಟು ಬೇಕಾದ್ ನೀವು ಯೋಚನೆ ಮಾಡ್ಬೋದು. ಅನ್ಯಥಾ ಅಂದ್ರೆ ಹೀಗಲ್ಲದೆ ಹೋದರೆ, ಗುಣಗಳ ಪ್ರಭಾವದಿಂದ ಲೋಕದಲ್ಲಾಗುವಂತಹ ಎಲ್ಲ ಅವ್ಯವಸ್ಥೆಗಳು ಅವರವರ ಕರ್ಮವಶ ಅಂತ ಚಿಂತಿಸದೆ ಭಗವಂತನೇ ಎಲ್ಲ ಕಾರಣ ಅಂದ್ರೆ ಅನ್ಯಾಯಗಳನ್ನೆಲ್ಲ ಮಾಡಿಸೋನವನೇ, ನಮ್ಗೆ ತೊಂದರೆ ಆಗುವಂತೆ ಮಾಡುವನವನೇ ಅಂತ ಭಾವಿಸುವುದು ಮೂರ್ಖತನ. ನ ಕೇವಲ ಅನ್ಯತ್ವೇನ ಪಶ್ಯನ್ನ ತಂ ಕರ್ತಾರಂ ವಿಷ್ಣುಂ, ಕೇವಲ ಅನ್ಯ ಅಂತ ಚಿಂತಿಸಿದ ಸಾಕಾಗುದಿಲ್ಲ, ಅವನನ್ನು ನಾ ಅಂತ ಚಿಂತಿಸ್ಬೇಕು ಅಂತ. ಇದೊಂದು ಸ್ವಾರಸ್ಯಕರವಾದ ಅರ್ಥ ಆಚಾರ್ಯರ ಮಾತಿನಲ್ಲಿ ಮಾತ್ರ ಸಿಗ್ಲಿಕ್ಕೆ ಸಾಧ್ಯ. ಆಚಾರ್ಯರು ಹೇಳ್ತಾರೆ, ನಾ ಅನ್ನುವ ಶಬ್ದಕ್ಕೆ ಉಪನಿಷತ್ತುಗಳಲ್ಲಿ ವಿದ್ವದ್ ರೂಢಿಯಲ್ಲಿ ನಾ ಅಂದ್ರೆ ಪರಮ ಪುರುಷನಾದ ನಾರಾಯಣ ಅಂತ ಅರ್ಥ. ನಾ ಅನ್ನೋದು ನಾರಾಯಣ ಶಬ್ದದ ಅಬ್ರಿವೇಶನ್ ಅದು. ಅದಕ್ಕೆ ನಾ ತಂ ಕರ್ತಾರಂ ವಿಷ್ಣುಂ, ಅವನು ಎಲ್ಲದರ ಕರ್ತೃವಾಗಿ ನಾರಾಯಣನಾದಂತಹ
ಎಲ್ಲದರೊಳಗೆ ತುಂಬಿಕೊಂಡಂತಹ ವಿಷ್ಣು ರೂಪವನ್ನೇ ಚಿಂತಿಸ್ತಾನೆ. ಹಾಗೆ ಚಿಂತಿಸಿದ್ರೆ ಅನ್ಯ ಅಂದ್ರೆ ಸುಮ್ಮನೆ ಯಾರೋ ಒಬ್ಬ ನಮ್ಗೆ ಇಷ್ಟ ಬಂದ ಯಾವುದೋ ದೇವತೆ ಆಗ್ತಾನೆ, ಅಥವಾ ಹೆಸರೇ ಇಲ್ಲದವನಾಗಿ ನಮ್ಗೆ ಬೇಕಾದಾಗ ಆಯಾ ಹೆಸರಿಂದ ಗುರುತಿಸ್ತೇವೆ ಅಂತ ನಮ್ ತಲೆಯಲ್ಲಿ ಇದ್ದನ್ನೆಲ್ಲ ಅದ್ರಲ್ಲಿ ತುಂಬಲಿಕ್ಕೆ ಆಗಲ್ಲ. ಅದು ನಾ ಅಂದ್ರೆ ನಾರಾಯಣ ಶಬ್ದದ ಅಬ್ರಿವೇಶನ್. ನಾ ಅಂದ್ರೆ ಪರಮ ಪುರುಷ ಅಂತ ಅರ್ಥ, ಅದು ನಾರಾಯಣನೇ. ಕಿಂತು ಗುಣೇಭ್ಯ ಉತ್ತಮತ್ವೇನ, ಅಷ್ಟೇ ಅಲ್ಲ ಅವನನ್ನ ಗುಣಗಳಿಗಿಂತ ಅನ್ಯಂ ಅಂತಂದ್ರೆ ಉತ್ತಮ. ಈ ಗುಣಗಳಲ್ಲಿ ಸಿಕ್ಕಿದವರೆಲ್ಲ ಸಮಸ್ಯೆಯಲ್ಲಿ ಸಿಕ್ಕಿದವರು. ಸಮಸ್ಯೆಯಲ್ಲಿ ಸಿಲುಕದೆ ಎದ್ದಿರುವವನು ಯಾರು ಅಂದ್ರೆ ಅವನೊಬ್ನೇ. ಹಾಗಾಗಿ ಗುಣೇಭ್ಯ ಅನ್ಯಂ, ಗುಣಗಳನ್ನ ಮೀರಿದವ, ಗುಣಗಳಿಗೆ ಸಿಲುಕದವ, ಗುಣಗಳ ವ್ಯವಸ್ಥೆಯಿಂದ ಆಚೆಗಿರುವವ ಅಂತ ಅವನನ್ನ ಚಿಂತಿಸಬೇಕು ಅನ್ನೋದಾಗಿ ಈ ಶ್ಲೋಕದ ಮೂಲಕ ನಿರೂಪಣೆ ಮಾಡಿದ್ದನ್ನ ಆಚಾರ್ಯರು ನಾ ಶಬ್ದದ ಅರ್ಥವನ್ನ ನಾವು ಸರಿಯಾಗಿಟ್ಟುಕೊಂಡ್ರೆ ಉಳಿದಿದ್ದೆಲ್ಲ ಸರಿ ಹೋಗುತ್ತೆ ಅಂತ ಬಿಡಿಸಿ ಹೇಳಿದ್ರು. ಕಥಂ ಸಯೇವನ, ಈಗ ಒಂದು ಸಮಸ್ಯೆ. ಕರೆಕ್ಟ್, ನೀವು ಹೇಳಿದ್ರಿ ನಾ ಅಂದ್ರೆ ಅವನು ಅಂತ. ಅವನೇ ಯಾಕೆ ಆಗ್ಬೇಕು? ಪರಮ ಪುರುಷ ಅಂತ ಅನ್ನೋ ಶಬ್ದದಿಂದ ನಾವು ಅವನನ್ನೇ ಯಾಕೆ ತಗೊಳ್ಬೇಕು? ಮದ್ಭಾವಂ ಸೋಧಿ ಗಚ್ಚತಿ ಅಂತ ಅವನೇ ಮುಂದೆ ಹೇಳಿದ್ದಾನೆ. ಮದ್ಭಾವವನ್ನು ಹೊಂದುತ್ತಾನೆ ಅಂತ ಹೇಳುದ್ರ ಅಭಿಪ್ರಾಯ ಏನು? ನನ್ನನ್ನೇ ಬಂದು ಸೇರ್ತಾನೆ ಅಂದ್ರೆ ಕೃಷ್ಣನ ಮಾತಿದು, ನನ್ನನ್ನು ಅಂತ ಅನ್ನೋದು. ಅವನು ಅವನು ನಿಜವಾದ ಸಾಮರ್ಥ್ಯ ಉಳ್ಳವ ಅನ್ನೋದನ್ನ ಹೇಳುವ ಮೂಲಕ ಅನ್ಯತ್ವೇನ ನಾ ಸಹ ಪುರುಷ ತದೈವ ಅಯಂ ನಾ, ನೀವು ಭಗವಂತನ ಗುಣಗಳಿಗಿಂತ ಅನ್ಯ ಅಂತ ತಿಳಿದಾಗ್ಲೇ ಅವನು ನಾ ಅಂತ ಅನಿಸಿಕೊಡುತ್ತಾನೆ. ಉಳಿದವರು ನಾ ಆಗ್ಲಿಕ್ಕೆ ಸಾಧ್ಯ ಇಲ್ಲ, ಯಾಕಂದ್ರೆ ಗುಣಗಳ ಬಲೆಯಲ್ಲಿ ಸಿಲುಕಿದವರು. ಗುಣಗಳ ಬಲೆಯಲ್ಲಿ ಸಿಲುಕಿದವರು ವಿಷ್ಣು ಯಾಕಾಗಬೇಕು? ಮುಂದೆ ಮದ್ಭಾವಂ ಸೋಧಿ ಗಚ್ಚತಿ ಅಂತನ್ನುವಲ್ಲಿ ನನ್ನ ಸಾಮೀಪ್ಯವನ್ನು ಹೊಂದುತ್ತಾನೆ, ನನ್ನ ಗುಣಧರ್ಮಗಳನ್ನ ಅನುಸರಿಸ್ತಾನೆ ಅಂತ ಮಾತಿದೆ. ಆದ್ರಿಂದ ಅಲ್ಲಿ ನಾ ಅಂದ್ರೆ ಪರಮ ಪುರುಷನಾದ ನಾರಾಯಣ ಅಂತ ಸ್ಪಷ್ಟ. ಮುಂದೆ ಅದಕ್ಕೆ ಸಂಬಂಧಪಟ್ಟ ಕೆಲವು ಸಂಗ್ರಹ ವಾಕ್ಯಗಳನ್ನ ಆಚಾರ್ಯರು ಹೇಳ್ತಿದ್ದಾರೆ. ಮಹಾಲಕ್ಷ್ಮೀ ರೀತಿ ಪರಾ ಭಾರ್ಯ ನಾರಾಯಣಸ್ಯ ಯಾ ಪ್ರಕೃತಿರ್ನ ವಸಾಜ್ಞೇಯ ಪ್ರಕರ್ಷೇಣ ಕರೋತಿ ಯತ್. ಪ್ರಕೃತಿ ಅಂತ ಭಗವಂತ ಲಕ್ಷ್ಮೀ ದೇವಿಗೆ ಹೆಸರು. ಯಾಕೆಂದ್ರೆ ಪ್ರಕರ್ಷೇಣ ಕರೋತಿ ಯತ್, ನಾರಾಯಣಸ್ಯ ಭಾರ್ಯ ಮಹಾಲಕ್ಷ್ಮಿಯ ಪರಾ ಸಾ ಪ್ರಕೃತಿರ್ನಾಮ ಜ್ಞೇಯ, ಪ್ರಕೃತಿಯ ನಾಮದಿಂದ ತಿಳಿಯಲ್ಪಡಬೇಕು. ಅವಳು ಪ್ರಕರ್ಷೇಣ ಕರೋತಿ, ಎಲ್ಲರಿಗಿಂತ ಪರಿಪೂರ್ಣವಾಗಿ ಕಾರ್ಯಭಾರವನ್ನು ನಡೆಸುವವಳು. ಬೇರೆ ಯಾರಿಗೂ ಅಷ್ಟು ಮುತುವರ್ಜಿ ವಹಿಸಿ ಜಗತ್ತಿನ ಕಾರ್ಯಭಾರಗಳನ್ನ ಯಾವ ಕೆಲಸದಲ್ಲೂ ಬೇಸರ ಮಾಡಿಕೊಳ್ಳದೆ, ಇದು ನನ್ನ ಕೆಲಸ ಯಾಕಾಯ್ತು, ಯಾರು ಬೇರೆಯವ್ರು ಯಾಕೆ ಮಾಡ್ತಿಲ್ಲ, ನನ್ನ ಜವಾಬ್ದಾರಿ ನಾನು ಮಾಡಿ ಮುಗಿಸ್ತೇನೆ ಅಂತ ಮಾಡೋಣಾದ್ರಿಂದ ಅವಳನ್ನು ಪ್ರಕೃತಿ ಅಂತ ಕರೀತಾರೆ. ತಸ್ಯಾಸ್ತು ತ್ರೀಣಿ ರೂಪಾಣಿ ಸತ್ವಂ ನಾಮ ರಜಸ್ತಮಃ. ಈಗ ಗುಣಗಳ ಹೆಸರು ಬಂತು, ಆದ್ರಿಂದಾಗಿ ಅವಳಿಗೆ 3 ರೂಪಗಳು, ಸತ್ವ, ರಜಸ್ಸು ಮತ್ತು ತಮಸ್ಸು ಅಂತ 3 ಹೆಸರು. ಸೃಷ್ಟಿಕಾಲೇ ವಿಭಜ್ಯಂತೆ ಸತ್ವಂ ಶ್ರೀ ಸದ್ಗುಣ ಪ್ರಭಾ. ಸೃಷ್ಟಿಕಾಲದಲ್ಲಿ ಈ ಸತ್ವವನ್ನ ಸೃಷ್ಟಿಗೆ ಉನ್ಮುಖವಾಗುವಂತೆ ಭಗವಂತ ಮಾಡ್ತಾನೆ. ಅಂದ್ರೆ ಆವಾಗ ಸೃಷ್ಟಿ ಸ್ಥಿತಿಗೆ ಸಂಬಂಧಪಟ್ಟ ಕಾರ್ಯವನ್ನು ಮಾಡ್ಲಿಕ್ಕೋಸ್ಕರ ಮಹಾಲಕ್ಷ್ಮಿಯ ಶ್ರೀ ರೂಪ ಅನ್ನೋದು ಸದ್ಗುಣಗಳನ್ನ ಪ್ರಕರ್ಷೇಣ ಭಾಸಯತಿ, ಚೆನ್ನಾಗಿ ಸತ್ವಗುಣವನ್ನ ಹೊರಗೆ ಪ್ರಕಟಗೊಳಿಸುವ ರೂಪವಾಗಿ ನೆಲೆಸ್ತಾಳೆ. ಸೃಷ್ಟಿಕಾಲೇ ವಿಭಜ್ಯಂತೆ ಸತ್ವಂ ಶ್ರೀಹಿ, ಎಲ್ಲವನ್ನು ಆಶ್ರಯಿಸಿರುವಂತಹ ತತ್ವವೆನಿಸಿದ ಶ್ರೀಯು ಸದ್ಗುಣಗಳನ್ನ ಲೋಕದಲ್ಲಿ ಪ್ರಕಟಗೊಳ್ಳುವಂತೆ ಮಾಡುವುದಕ್ಕೋಸ್ಕರ ಸತ್ವನಾಮಗಳಾಗಿ ಶ್ರೀ ಅಂತ ಕಾಣಿಸ್ತಾಳೆ. ರಜೋರಂಜನ ಕರ್ತೃತ್ವ ಭೂಸಾ ಸೃಷ್ಟಿಕರೀಯತಃ. ಸೃಷ್ಟಿ ಆಗ್ಬೇಕಲ್ಲ ಜಗತ್ತಿನಲ್ಲಿ, ಅದಕ್ಕೆ ಕಾರ್ಯ ಪ್ರವೃತ್ತಿ ಉಂಟಾಗಬೇಕು, ರಂಜನೆ ಆಗಬೇಕು. ರಂಜನ ಅಂತಂದ್ರೆ ಏನಾದ್ರೂ ಒಂದು ವಸ್ತು ಕಾಣಬೇಕು. ಏನು ಇಲ್ಲದೆ ಜಗತ್ತಲ್ಲಿ ಒಬ್ಬನೇ ಗೋಡೆ, ಇಡೀ ಮನೆ, ಒಂದು ಪೇಂಟಿಂಗ್ ಇಲ್ಲ, ಒಂದು ಸ್ವಿಚ್ ಇಲ್ಲ, ಒಂದು ಲೈಟ್ ಇಲ್ಲ, ಒಂದು ಗೋಡೆಯಲ್ಲಿ ಎಂಥದ್ದು ಚಿತ್ರಗಳಿಲ್ಲ, ನೆಲ ಎಲ್ಲ ಒಂದೇ ಬಣ್ಣ ಹಾಕಿ ನಿರಂತರ ಅಲ್ಲೇ ಕೂಡಿಸಿ ಬಿಟ್ಬಿಟ್ರೆ ಹುಚ್ಚಿಡ್ದಾಗುತ್ತೆ. ಒಂದಿಷ್ಟು ವೈವಿಧ್ಯಗಳು ಬೇಕು. ವೈವಿಧ್ಯ ಅರ್ಥವತ್ತಾಗಿರ್ಬೇಕು, ಒಂದಕ್ಕೊಂದು ಸಂಬಂಧಿತವಾಗಿರ್ಬೇಕು, ಮತ್ತು ಆ ವ್ಯಕ್ತಿಗೆ ಅನುಕೂಲಕರವಾದದ್ದಾಗಿರ್ಬೇಕು. ಹೀಗಿದ್ದಾಗ ವೈವಿಧ್ಯ ಅಂದು ರಂಜನೆ ಉಂಟು ಮಾಡುತ್ತೆ. ಅದು ರಜಸ್ಸಿನ ಗುಣ. ರಂಜಕತ್ವಾತ್ ರಜಃ, ರಂಜನ ಕರ್ತೃತ್ವಾತ್ ರಜಃ.
ರಾಜನಿಗೂ ಇದೇ ಅರ್ಥವನ್ನು ಹೇಳ್ತಾರೆ. ಆದ್ರೆ ಅವನು ಇನ್ನೂ ನಿಯತಿಗೆ ಬದ್ಧನಾಗಿ ಮಾಡಬೇಕಾದದ್ದು ಅನ್ನೋದಕ್ಕೋಸ್ಕರ ರಾಜ ಅಂತ ಶಬ್ದ ಬರುತ್ತೆ. ಯದಾ ವೇಷಾದಿ ಇಯಂ ಪೃಥ್ವಿ ಭೂಮಿರಿತ್ಯೇವ ಕಚ್ಚತೆ. ಸೃಷ್ಟಿ ಕಾರ್ಯಕ್ಕೆ ಪ್ರವೃತ್ತಳಾದ ಆಕೆ ಆವೇಶಾತ್ ರಜೋ ರೂಪಳಾಗಿ ಪೃಥ್ವಿಯನ್ನ ಗಮನಿಸಿ ಪೃಥ್ವಿ ಭೂಮಿರಿತ್ಯೇವ ಕಚ್ಚತೆ. ಯದಾ ಆವೇಶಾತ್ ಇಯಂ ಪೃಥ್ವಿ, ಯದಾವೇಶಾತ್ ಅದೆರಡು ರೀತಿ ಆಗುತ್ತೆ. ಯದಾ ಆವೇಶಾತ್ ಯದಾವೇಶಾತ್, ಯಾವ ಸೃಷ್ಟಿಕರಿಯಾದ ಭೂ ಇದ್ದಾಳೋ ಅವಳ ಆವೇಶದಿಂದ ಈ ಪೃಥ್ವಿಗೆ ಭೂಮಿ ಅಂತ ಹೆಸರು ಬರುತ್ತೆ. ಇಲ್ಲಾಂದ್ರೆ ಪೃಥ್ವಿಯವಳು. ಭೂಮಿ ಆಗುದು ಯಾವಾಗ ಅಂದ್ರೆ ಭೂರೂಪಳಾದಂತಹ ಲಕ್ಷ್ಮಿಯ ಆವೇಶ ಉಂಟಾದಾಗ. ಅಂದ್ರೆ ಧರಾದೇವಿ ಬೇರೆ, ಭೂದೇವಿ ಬೇರೆ. ಭೂದೇವಿ ಮೂಲದಲ್ಲಿ ಲಕ್ಷ್ಮಿಯ ರೂಪ. ಅವಳ ಆವೇಶ ಈ ನೆಲದಲ್ಲಿ ಉಂಟಾದಾಗ ಅವಳನ್ನ ಭೂಮಿ ಅಂತ ಕರೀತಾರೆ. ಈ ಹೆಸರು ಇಬ್ಬರಿಗೂ ಆಚೆ ಈಚೆ ಆಗ್ತಾ ಇರುತ್ತೆ. ನಾವು ಎಚ್ಚರ ವಹಿಸ್ಬೇಕಾದ್ದೇನು ಅಂದ್ರೆ ಯಾರು ವರಾಹರೂಪಿ ಪರಮಾತ್ಮ ಭೂಮಿಯನ್ನು ಎತ್ತಿದ ಅಂದ್ರೆ ಈ ಭೂಮಿಯನ್ನೇ ನಾವು ಲಕ್ಷ್ಮೀ ದೇವಿ ಅಂತ ಚಿಂತಿಸುವುದಲ್ಲ. ಈಗ ನಾವು ಪರ್ವತಸ್ಥನ ಮಂಡಿತೆ ವಿಷ್ಣು ಪತ್ನಿ ನಮಸ್ತುಭ್ಯಂ ಪಾದ ಸ್ಪರ್ಶಂ ಕ್ಷಮಸ್ವಮೇ ಅಂತ ಹೇಳುವಾಗ ಈ ಧರೆಯಲ್ಲಿ ನೆಲೆಸಿದಂತಹ ಭೂ ರೂಪಳಾದಂತಹ ಲಕ್ಷ್ಮಿಯನ್ನ ಚಿಂತಿಸಬೇಕಾದದ್ದು. ಬರೀ ಧರಾದೇವಿಯ ಬಗ್ಗೆ ಹೇಳಿದ್ದಲ್ಲ, ಅದು ಲಕ್ಷ್ಮೀ ದೇವಿಯನ್ನ ಜೊತೆಗಿಟ್ಟುಕೊಂಡೇ ಹೇಳಿದ್ದು. ಅವರಿಬ್ರು ಒಟ್ಟಿಗೆ ಇರುವಂತಹ ಎರಡು ದೇವತೆಗಳು. ಹಾಗಾಗಿ ಅವಳನ್ನ ಭೂಮಿ ಅಂತ ಕರೆಯಲಾಗತ್ತೆ ಅಂತ ಈ ಶ್ಲೋಕದ ಅಭಿಪ್ರಾಯ. ಮುಂದೆ ತಮಸ್ಸಿನ ನಿರ್ಣಾಯಕವಾದಂತಹ ಲಕ್ಷ್ಮಿಯ ಇನ್ನೊಂದು ರೂಪದ ಬಗೆಗೆ ನಿರೂಪಣೆ ಮಾಡ್ತಾರೆ. ನಾಳೆ ಮತ್ತೆ ಅದರ ಚಿಂತನೆಯನ್ನು ಸಂಧಾನ ಮಾಡೋಣ. ಶ್ರೀ ಹರಿಪ್ರಿಯತಾಂ. ಶ್ರೀ ಕೃಷ್ಣಾರ್ಪಣಮಸ್ತು.